ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಬಾಕ್ಸ್ ನಿಮ್ಮ ಮನೆ ಅದ, ನೀವೇನು ಬೇಕಾದ್ರೆ ಮಾಡ್ಕೊಳ್ರಿ. ಸುಮಂತ್ ಅನ್ನೋ ಒಬ್ಬ ಬಾಲಕ ಕಣ್ಣು ಮುಂದೆ ಬರಾಕದಾನ್ರಿ. ನಗುಮುಖದ ಒಡೆಯ, ಒಬ್ಬ ಬಾಲ ವಿಜ್ಞಾನಿ ಅಥವಾ ಮುಂದಿನ ಭವಿಷ್ಯದ ಒಬ್ಬ ಉತ್ತಮ ಒಳ್ಳೆಯ ನಾಗರಿಕ ಭಾರತೀಯ ಪ್ರಜೆ ಸುಮಂತ್. ಆ ಬಾಲಕ ಕಣ್ಣು ಮುಂದೆ ಬರಾಕದಾನ್ರಿ. ಅವನ ಫೋಟೋ ನೋಡಿದ್ರೆ ಎಂಥವ್ರಿಗಾದರೂ ಕೂಡ ಕಲ್ಲು ಕೂಡ ಕರಿ ಹೋಗ್ತದೆ ರೀ. ಅಂಥ ಬಾಲಕನ ಹತ್ಯೆಯಾಗಿ 2 ವಾರಗಳು ಕಳೆದರೂ ಕೂಡ ಇವತ್ತಿಗೂ ಒಂದೇ ಒಂದು ಸಾಕ್ಷಿ ಸಿಗಲಿಲ್ಲಲ್ಲ. ಇದಕ್ಕೆ ಕಾರಣ ಕುಟುಂಬಸ್ಥರು ಆಗ್ತಾರೆ, ಇದಕ್ಕೆ ಕಾರಣ ಪೊಲೀಸ್ ಇಲಾಖೆ ಕೂಡ ಆಗ್ತದೆ, ಬೆಳ್ತಂಗಡಿ ಪೊಲೀಸ್ ಕಾರಣ ಆಗ್ತಾರೆ. ಎಲ್ಲ ವಿಷಯಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋದಾಗ ಪೊಲೀಸರಿಗಿಂತ ಕೊಲೆಗಾರರೇ ಸ್ಟ್ರಾಂಗ್ ಅದಾರೇನಾ ಅಂತ ಅನ್ನಿಸ್ತಾ ಇದ್ದಾರೆ ನನಗೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗ್ತದೆ ರೀ. ಸುಮಂತನ ಮನೆಯವರು, ಅವರ ತಾಯಿ ಕೊಡುವ ಹೇಳಿಕೆ ಒಂದು ಕಡೆ ಆದ್ರೆ, ತಂದೆ ಕೊಡುವ ಇನ್ನೊಂದು ಹೇಳಿಕೆ ಆದ್ರೆ ನೋಡ್ರಿ, ಸುಮಂತನ ತಾಯಿ, ತಂದೆ, ಅಣ್ಣ, ಮಾವ ಎಲ್ಲರೂ ಕೂಡ ಒಂದೇ ಹೇಳಿಕೆಯನ್ನು ಕೊಡ್ತಾರೆ. ಯಾವ ಹೇಳಿಕೆಯಲ್ಲೂ ಕೂಡ ಬದಲಾವಣೆ ಅಲ್ಲಿ ಕಂಡು ಬರ್ತಾ ಇಲ್ಲ. ಆ ಸುಮಂತನ ಮನೆಯವರು ಇಲ್ಲಿವರೆಗೂ ಕೂಡ ಹೇಳೋ ಮಾತು ಒಂದಲ್ಲ. ಪೊಲೀಸರು ಬರ್ತಾ ಇದ್ದಾರೆ, ನಮ್ಮನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ಸಂಶಯ ಇದ್ರೆ ಅದನ್ನು ಕೇಳ್ತಾ ಇದ್ದಾರೆ, ಮತ್ತೆ ಹೋಗ್ತಾ ಇದ್ದಾರೆ. ನಮಗೆ 100% ನಮಗೆ ವಿಶ್ವಾಸ ಅದ, ನಮಗೆ ಪೊಲೀಸರು ನ್ಯಾಯ ಕೊಡಿಸ್ತಾ ಇರ್ತದೆ. ಆದ್ರೆ ನನ್ನ ಮಗನಿಗೆ, ನನ್ನ ತಮ್ಮನಿಗೆ, ನನ್ನ ಅಕ್ಕನ ಮಗನಿಗೆ ನ್ಯಾಯ ಸಿಗಬೇಕು, ನಾವು ಹೋರಾಟಕ್ಕೆ ಇಳಿತೀವಿ ಅನ್ನೋ ಭಾವನೆ ಸುಮಂತನ ಮನೆಯವರಿಗೆ ಅವ್ರ ಮನೆಯವರಲ್ಲಿ ಕಂಡು ಬರ್ತಾ ಇಲ್ಲ. ಅದಕ್ಕಾಗಿ ನನಗೆ ಸುಮಂತನ ಮನೆಯವರ ಮೇಲೆ ಸಂಶಯ ಬರ್ತಾ ಇದೆ ರೀ. ಕಮೆಂಟ್ ಬಾಕ್ಸ್ ನಿಮಗಾಗಿ ಅದ. ತಪ್ಪಾಗಿದ್ರೆ ಮ್ಯಾಟ್ ತಗೊಂಡು ನೋಡಿರಿ. ನಾನು ಹೋರಾಟಕ್ಕೆ ಇಳಿಬೇಕು ಅನ್ನೋ ಮನೋಭಾವನೆ ಅವರಲ್ಲಿಲ್ಲ. ಆ ಸುಮಂತನ ಮಾವ ಸುಮಂತ್ ಕೊಲೆಯಾದ ದಿನ ಯಾವ ಬಟ್ಟೆಗಳನ್ನ ಹಾಕಿಕೊಂಡಿದ್ದ ಅನ್ನೋ ತನಿಖೆಯನ್ನ ಸರಿಯಾಗಿ ಮಾಡಬೇಕು. ಅವನು ಯಾವ ಬಟ್ಟೆಗಳನ್ನ ಹಾಕೊಂಡಿದ್ದ ಅನ್ನೋದು ಗೊತ್ತಾಗಿದ್ದ ಆದ್ರೆ ಇಲ್ಲಿ ಕೊಲೆಗಾರ 100% ಸಿಗ್ತಾನ ಒಂದು ಕಡೆಯಿಂದ. ಅಕಸ್ಮಾತ್ ಆ ಸುಮಂತ್ ಧನು ಪೂಜೆಗೆ ಹೋಗ್ಬೇಕಾದ್ರೆ ಪ್ರಾಣಿಗಳು ಏನಾದರೂ ಅವನನ್ನ ಬೆನ್ನ ಹತ್ತಿದ್ದು ಅಥವಾ ಇಟ್ಕೊಳ್ರಿ. ನೀವು ಎಲ್ಲಾದ್ರೂ ಪರಿಚಿತ ಗಾಯ ಇರಬೇಕು, ಕಾಲು ಕೆತ್ತಿರಬೇಕು, ಕೈಗಳನ್ನು ಕೆತ್ತಿರಬೇಕು, ಬಿದ್ದಿದ್ದಪ್ಪ ಅಂದ್ರೆ ಇಲ್ಲ, ಒಂದೇ ಕಡೆ ಎಲ್ಲಾದರೂ ತಲೆಗೆ ಏಟಾಗಿರಬೇಕು. ತಲೆಗೆ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಏಟಾಗೋದಕ್ಕೆ ಸಾಧ್ಯ ಇಲ್ಲ ಆ ಪ್ರಾಣಿಗಳಿಂದ ತಪ್ಪಿಸಿಕೊಂಡು ಓಡ್ತಾ ಇರೋ ಸುಮಂತನಿಗೆ. ಹಾಗಾದ್ರೆ ಇದು ಪ್ರಾಣಿಗಳು ದಾಳಿ ಮಾಡಿರ್ತಕ್ಕಂಥದ್ದಲ್ಲ. ಮತ್ತೊಂದು ಅಪರಿಚಿತರು ಅಂತಂದ ಈ ಮನೆಯವರೇ ಹೋಗ್ಕೊಳಗದಾರ್ರೆ. ಯಾಕಂದ್ರೆ ಇವರಿಗೆ ಊರಾಗಿನ ಮಂದಿ ಮೇಲೆ ಸಂಶಯನ ಇಲ್ಲ. ಅಪರಿಚಿತರು ಬರೋದಾಗಿದ್ರ ಸುಮಂತನನ್ನ ಕೊಲ್ತಾ ಇರಲಿಲ್ಲ. ಯಾಕಂದ್ರೆ ಮುಖ ಪರಿಚಯ ಇಲ್ಲ, ಅವರ ಓಡಿ ಹೋಗ್ತಾ ಇದ್ರು. ಅವನನ್ನ ಕೊಲ್ಲೋ ಮಟ್ಟಿಗೆ ಅಪರಿಚಿತರು ಬರ್ತಾ ಇರಲಿಲ್ಲ, ಅವರ ಓಡಿ ಹೋಗ್ತಾ ಇದ್ರು. ಯಾಕಂದ್ರೆ ಸುಮಂತನಿಗೆ ಮುಖ ಪರಿಚಯವೇ ಇಲ್ಲ ಅವ್ರಿಗೆ. ಸೊ ಅವನನ್ನ ಕೊಲ್ಲೋ ವಿಷಯನ ಬರ್ತಾ ಇರಲಿಲ್ಲ. ಸುಮಂತನನ್ನ ಆ ಕೆರೆಗೆ ಓತ್ ಹಾಕಬೇಕಂದ್ರೆ ಇದು ಒಬ್ಬನಿಂದ ಸಾಧ್ಯ ಆಗೋದಿಲ್ರಿ. ಅಟ್ಲೀಸ್ಟ್ ಒಂದು ಇಬ್ಬರಾದ್ರೂ ಬೇಕಾಗ್ತಾರ. ಇಲ್ಲ, ಒಬ್ಬ ಬಂದು ಹಿಂದಿಂದ ಹೊಡೆದಿದ್ದಂದ್ರ ಸುಮಂತ ರಿಟರ್ನ್ ಆಗಿ ಬಿದ್ದ ಕೂಡಲೇ ಇನ್ನೊಂದು ಪೆಟ್ಟು ಹೊಡೆದಿರ್ತಾನೆ. ಸೊ ಅಲ್ಲೇ ಕೆರೆ ಹತ್ರ ಅವನನ್ನ ಕಾಲು ಎಳೆದು ಯಾಕೆ ಹಾಕಿರಬಾರ್ದು ಒಬ್ಬನೇ ವ್ಯಕ್ತಿ ಅನ್ನೋ ಪ್ರಶ್ನೆನೂ ಮೂಡ್ತದ. ಇಲ್ಲಿ ಸುಮಂತನ ಮಾವನನ್ನ ಮೊದಲು ಸರಿಯಾಗಿ ತನಿಖೆ ಮಾಡಬೇಕಾಗ್ತದೆ ರೀ ನಾವು. ಯಾಕಂದ್ರೆ ಯಾವುದೇ ಒಬ್ಬ ಯೂಟ್ಯೂಬರ್, ಒಬ್ಬ ಪತ್ರಕರ್ತರಲ್ಲಿ ಹೋದ್ರಪ್ಪ ಅಂದ್ರೆ ಬಹಳ ಒಂದು ನಗುಮುಖದಿಂದ ಇಂಟರ್ವ್ಯೂ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಮತ್ತೊಂದು, ಆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನ ಕೊಡೋ ಹೇಳಿಕೆ ಅದಲ್ಲ, 5 ಗಂಟೆಯಿಂದ ನಿರಂತರವಾಗಿ ನಾಯಿಗಳು ಬೊಗಳ್ತಾ ಇದ್ವು ಅಂತಂದ. ಅಲ್ಲಿ ಮತ್ತೊಬ್ಬ ಕಾರ್ಮಿಕ ಒಂದು ಹೇಳಿಕೆಯನ್ನು ಕೊಡ್ತಾನೆ, ನಾನು 3 ಗಂಟೆಗೆ ಎದ್ದಿದ್ದೆ, ನಾನು 3 ಗಂಟೆಗೆ ಎದ್ದಿದ್ನಿ, ಪ್ರತಿದಿನ ನಾನು 3 ಗಂಟೆಗೆ ಹೇಳ್ತೀನಿ, ನಾನು ಎಚ್ಚರ ಇದ್ದಿ ನಾಯಿ ಬೊಗಳ್ತಾ ಇದ್ವು ಅಂತ ಹೇಳ್ತಾನೆ. ಅಪರಿಚಿತ ವ್ಯಕ್ತಿಗಳನ್ನ ನಾಯಿ ನೋಡಿದ್ದ ಆದ್ರೆ ಕೆಲವೇ ಕ್ಷಣ ಅವರಲ್ಲಿ ಇರೋದಾಗಿದ್ರ, ಕೆಲವೇ ಕ್ಷಣ
ಆ ಒಂದು ಪ್ರದೇಶದಲ್ಲಿ ಇರೋದಾಗಿದ್ರೆ ನಾಯಿ 1 ನಿಮಿಷನೋ 2 ನಿಮಿಷನೋ 5 ನಿಮಿಷ ಬೊಗಳಿ ಸುಮ್ಮನಾಗಿ ಬಿಡ್ತಾವೆ. ಅಲ್ಲಿ ಸುಮಂತ್ನನ್ನ ಓಡಿಸಾಡಿ ಅಟ್ಟಾಡಿಸಿ ಹೊಡೆದಿದಾರ್ರಿ. ನಾಯಿ ಅಷ್ಟೊಂದು ಬೊಗಳ್ತಾ ಇರಬೇಕಾದ್ರೆ ಸುಮಂತನನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ. ಓಡಿಸಾಡಿ ಎಲ್ಲ ಕಡೆಯಿಂದ ಹೊಡೆದಾಡಿದ್ದಾರೆ. ಯಾಕಂದ್ರೆ ಸುಮಂತ ಓಡಿ ಹೋಗಿ ತಪ್ಪಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಸುಮಂತ ಮಾಡಿದಾನ್ರಿ. ಇದು ಪೊಲೀಸರು ಸರಿಯಾಗಿ ತನಿಖೆ ಮಾಡಬೇಕಾಗ್ತದೆ. ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಪೊಲೀಸರಿಗೆ ಸಾಕ್ಷಿ ಸಿಕ್ಕಿರಬಹುದು, ಯಾರೋ ಒಬ್ಬ ತಪ್ಪಿಸ್ಕೊಂಡು ಓಡಿ ಹೋಗ್ಬೋದು, ಅದಕ್ಕೆ ಸುಮ್ಮನದಾರ ರೀ. ಇಲ್ಲಿ ಬಾಂಬ್ ಸ್ಫೋಟ ಆಗಿಲ್ಲ, ಪಾಕಿಸ್ತಾನದವ್ರು ಬಂದು ಇಲ್ಲಿ ಮಾಡಿಲ್ಲ. ಆಮೇಲೆ ಯಾವ ಕಸ ಬಿದ್ದಲ್ಲ, ಬಂದು ಇಲ್ಲಿ ಫೈರಿಂಗ್ ಮಾಡಿ ಒಂದು 50 ಜನರನ್ನ ಕೊಂದಿಲ್ಲ. ಸತ್ತಿರೋದು ಮುಗ್ಧ ಬಾಲಕ ಸುಮಂತ್, ಸರ್ಕಾರಿ ಶಾಲೆಯ ವಿದ್ಯಾರ್ಥಿ. ಸಾಕ್ಷಿ ಸಿಕ್ಕಿದ್ದಾಗಿದ್ರ ಅವನನ್ನ ಕರ್ಕೊಂಡು ಹೋಗಿ, ಇಲ್ಲ ಪೊಲೀಸರಿಗೆ ಈ ವ್ಯಕ್ತಿ ಮೇಲೆ ಡೌಟ್ ಅದ ತಿಳ್ಕೊಂಡು ಅವನನ್ನ ಕರ್ಕೊಂಡು ಹೋಗಿ ನಿಮ್ಮ ಸ್ಟೈಲ್ನ್ಯಾಗ ಅವನನ್ನ ವಿಚಾರಣೆ ಮಾಡಿದ್ದಾದ್ರೆ ಅಂದ್ರೆ ನಮ್ಮ ಕಡೆ ಹೇಳ್ತಾರೆ ಗಜ್ಮಾ ಕರೆಕ್ಟ್ ಆಗಿ ಮಾಡಿದ್ದಾದ್ರೆ 100% ಆ ವ್ಯಕ್ತಿ ಬಾಯಿ ಬಿಟ್ಟೇ ಬಿಡ್ತಾನ್ರಿ ಇಲ್ಲಿ. ಹಾಗಾದ್ರೆ ಸುಮಂತರ ಸಾವಿಗೆ ಅವರ ತಂದೆ, ತಾಯಿ, ಮಾವ, ಅನ್ನ ಹೇಳುವ ಪ್ರಕಾರ ಮನೆಯವರಲ್ಲ, ಅಕ್ಕಪಕ್ಕದ ಜನ ಅಲ್ಲ, ಊರಿನವರಲ್ಲ, ಇವರಿಗೆ ಯಾರ ಜೊತೆನೂ ವೈರತ್ವವಿಲ್ಲ, ಯಾರ ಜೊತೆನೂ ಕೂಡ ವೈರತ್ವ ಇಲ್ಲ. ಹಾಗಾದರೆ ಸುಮಂತನ ಕೊಲೆಯಾಗೋದಕ್ಕೆ ಕಾರಣ ಆ ಪಂಪ್ ಹೌಸ್ನಲ್ಲಿ ಯಾರಾದರೂ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿರಬೇಕು. ಯಾರಾದರೂ ಅನೈತಿಕ ಸಂಬಂಧವನ್ನು ಅಲ್ಲಿ ನಡೆಸ್ತಾ ಇರಬೇಕಾದ್ರೆ ಸುಮಂತ್ ಅದನ್ನು ಕಣ್ಣಾರೆ ಕಂಡಿದ್ದಾನ. ಹಾಗಾದರೆ ಅಲ್ಲಿ ಅನೈತಿಕ ಸಂಬಂಧವನ್ನು ಅಪರಿಚಿತರು ಏನಾದರೂ ನಡೆಸೋದಾಗಿದ್ರೆ ಅವರು ಸುಮಂತ್ನನ್ನ ಕೊಲೆ ಮಾಡ್ತಕ್ಕಂಥ ಸಂಶಯ ಬಹಳ ಕಡಿಮೆ ಅದರಿ. ಯಾಕಂದ್ರೆ ಅವರು ಅಲ್ಲಿಂದ ಓಡಿ ಹೋಗ್ತಾ ಇದ್ರು, ಹೋಗಿ ಬಿಡ್ತಾ ಇದ್ರು. ಅಕಸ್ಮಾತ್ ಆ ಪಂಪ್ ಹೌಸ್ ಹತ್ರ ಆ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸ್ತಕ್ಕಂಥ ಸಂದರ್ಭವನ್ನು ನೋಡಿದ್ದ ಆದ್ರೆ ಅವ್ರು ಅಲ್ಲಿಂದ ಬರೋವರೆಗೂ ಕೂಡ ಸುಮಂತ್ ಅಲ್ಲಿಂದ ಓಡಿ ಹೋಗ್ಬೋದಾಗಿತ್ತು. ಮತ್ತೊಂದು, ಅವ್ರ ತಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸುಮಂತ್ ಕೆಲವು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಅವ್ರ ತಂದೆ ಹತ್ರ. ಮನ್ವಿತ್ ಮತ್ತು ನೀನು ಇಬ್ರು ಹೋಗ್ತಿರಲ್ಲ, ನಿಮಗೆ ಭಯ ಆಗೋದಿಲ್ಲ ಅಂತಂದು ಸುಮಂತನ ತಂದೆ ಕೇಳಿದಾಗ ಸುಮಂತ್ ಹೇಳ್ತಾನಂತ, ಭಯ ಏನಾಗೋದಿಲ್ಲ, ಮುಂದೆಯಿಂದ ಬಂದ್ರೆ ನನ್ನನ್ನು ಹೊಡಿಬೇಕು, ಹಿಂದೆಯಿಂದ ಬಂದ್ರೆ ಮನ್ವಿತನ್ನ ಹೊಡಿಬೇಕು ಅಂತಂದ ಸುಮಂತ್ ಹೇಳ್ತಾನಂತ ಅವ್ರ ತಂದೆಗೆ. ನೋಡ್ರಿ, ಈ ಹೇಳಿಕೆಯಲ್ಲಿ ಬಹಳ ಕಠಿಣತೆ ಮತ್ತು ಸತ್ಯಾಂಶ ಅಡಿಗೆದರಿ. ಮುಂದಿಂದ ಬಂದ್ರೆ ನನ್ನನ್ನು ಹೊಡಿಬೇಕು, ಹಿಂದಿಂದ ಬಂದ್ರೆ ಮನ್ವಿತನ್ನ ಹೊಡಿಬೇಕು. ಅಂದ್ರೆ ಇಲ್ಲಿವರೆಗೂ ಕೂಡ ಆ ರೀತಿಯಲ್ಲಿ ಘಟನೆನೇ ಆಗಿಲ್ಲ, ಕೊಲೆ ಆಗಿರ್ತಕ್ಕಂಥ ಘಟನೆಗಳೇ ಆಗಿಲ್ಲ. ಸೊ ಸುಮಂತ್ ಈ ಹೇಳಿಕೆಯನ್ನು ಅವ್ರ ತಂದೆ ಮುಂದೆ ಹೆಂಗೆ ಕೊಟ್ಟ? ಮತ್ತು ಅವ್ರ ತಂದೆ ಈ ಪ್ರಶ್ನೆಯನ್ನು ಹೆಂಗೆ ಕೇಳಿದ್ರು? ಯಾರಾದರೂ ಬಂದು ನಿಮ್ಮನ್ನು ಹೊಡೆದ್ರಂದ್ರೆ ಏನು ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಅವ್ರ ತಂದೆ ಸುಮಂತನಿಗೆ ಯಾವ ಆ್ಯಂಗಲ್ನಾಗ ಕೇಳಿದ್ರು, ಯಾವ ವಿಚಾರ ಇಟ್ಕೊಂಡು ಕೇಳಿದ್ರು ಅನ್ನೋದನ್ನು ಪೊಲೀಸರು ಸರಿಯಾಗಿ ತನಿಖೆ ಮಾಡಬೇಕಾಗ್ತದೆ. ಇಲ್ಲಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು ಅದಾವ್ರಿ, ಬಹಳ ಸೂಕ್ಷ್ಮ. ಯಾಕಂದ್ರೆ ಸಾಕ್ಷಿಯನ್ನು ಬಿಟ್ಟು ಹೋಗಿಲ್ಲ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ ಪೊಲೀಸರಿಗಿಂತ ಕೊಲೆಗಾರರು ಬಹಳ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಸೊ ಈ ಬೆಳ್ತಂಗಡಿ ಪೊಲೀಸರು ಆಗಿರ್ಬೋದು, ಈ ಬೆಳ್ತಂಗಡಿ ಅಂತಕ್ಕಂಥ ಏನೋ ಒಂದು ತಾಲೂಕು, ಆ ಒಂದು ಕೊಲೆ ನಡೀತಕ್ಕಂಥ ಗ್ರಾಮಗಳು ಏನಾಗ್ಯಾವಪ್ಪ ಅಂದ್ರೆ ಇದು ಒಂದು ಪಾಕಿಸ್ತಾನ ಆಗಿಬಿಟ್ಟಾವ್ರಿ. ಕೊಲೆಗಳು ಸಾಮಾನ್ಯ ಆಗಿಬಿಟ್ಟಾವ. ಅಲ್ಲಿ ನ್ಯಾಯ ಯಾರಿಗೂ ಸಿಗೋದಿಲ್ಲ, ನ್ಯಾಯ ಯಾರೂ ಕೂಡ ಕೇಳಕ್ಕೆ ಹೋಗಬಾರ್ದು. ಸೊ ನನಗೆ ಬರ್ತಕ್ಕಂಥ ಸಂಶಯ, ಲೈಂಗಿಕ ಸಂಬಂಧವನ್ನು, ಅಕ್ರಮ ಸಂಬಂಧವನ್ನು ಯಾರಾದರೂ ಅಲ್ಲಿ ಇಟ್ಕೊಂಡು ಸುಮಂತನ ಕೊಲೆಗೆ ಕಾರಣ ಆಗಿರೋದು 99.99 ಅನ್ನೋದು ನನ್ನ ಒಂದು ಮನಸ್ಸಿನ ಭಾವನೆ. ನಿಮಗೇನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.